ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕ್ಯಾಬೇಜ ಪಲ್ಯ ಅಥವಾ ಎಣ್ಗಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಫಸ್ಟ್ ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಸಾಸಿವೆನ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಸಿಡಿತಾ ಇರಬೇಕಾದ್ರೆ 4 ಎಸಳು ಬೆಳ್ಳುಳ್ಳಿ, 8ರಿಂದ 10 ಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಈಗ 4ರಿಂದ 5 ಹಸಿಮೆಣಸನ್ನು ಉದ್ದವಾಗಿ ಸೀಳ್ಕೊಂಡು ಹಾಕ್ಕೊಳ್ತಿದ್ದೀನಿ. ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಮತ್ತು ಅದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಇದ್ರೆ ಹಾಕ್ಕೊಳ್ಳಿ. ನಮ್ಮಲ್ಲಿ ಇಲ್ಲ, ಕಡಲೆಬೇಳೆ ಸ್ಕಿಪ್ ಮಾಡ್ಕೊಳ್ತಿದ್ದೀನಿ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನಂತರ ಅದಕ್ಕೆ ಹೆಚ್ಚಿದ ಈರುಳ್ಳಿ, ಹೆಚ್ಚಿದ ಟೊಮ್ಯಾಟೊ ಹಾಕೊಳ್ಳೋಣ. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಮತ್ತೆ ಚೆನ್ನಾಗಿ ಹುಟ್ಟಾಡ್ಕೊಳ್ಳೋಣ. ನಂತರ ಇದಕ್ಕೆ ನೀಟಾಗಿ ತೊಳೆದಿರೋ ಕ್ಯಾಬೇಜವನ್ನು ಹಾಕ್ಕೊಳ್ತಿದ್ದೀನಿ. ಕ್ಯಾಬೇಜ ಹಾಗೂ ಹುರಿದಿರೋ ಮಸಾಲೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡೋಣ. 2 ನಿಮಿಷ ನೀಟಾಗಿ ಮೇಲೆ ಕೆಳಗೆ ಮಾಡಿ, ಈಗಿರೋ ಕ್ವಾಂಟಿಟಿ ಇರಲ್ಲ, ಅದು ಕರಗಿ ಅರ್ಧ ಆಗುತ್ತೆ, ನೋಡ್ತಾ ಇರಿ. 2 ನಿಮಿಷ ನೀಟಾಗಿ ಇದು ಮಿಕ್ಸ್ ಮಾಡಿ ಅದಕ್ಕೆ ಅರಿಶಿನ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ನೋಡಿ ಹಾಕ್ಕೋಬೇಕು. ನಾನು ಇದಕ್ಕೆ 3/4 ಸ್ಪೂನ್ ಉಪ್ಪು, ಅರ್ಧ ಟೇಬಲ್ ಸ್ಪೂನು ಅರಿಶಿನನ ಹಾಕ್ಕೊಳ್ತಿದ್ದೀನಿ. ಇದೀಗ ಸ್ವಲ್ಪ ನೀರು ಬಿಟ್ಕೊಳ್ತಾ ಹೋಗುತ್ತೆ, ಬೇಯ್ತಾ ನೆನೆಸಿಟ್ಟಿದ್ವಲ್ಲ ಅದು ನೀರನ್ನ ಬಿಟ್ಕೊಳ್ತದೆ. ಇದು ನೀರು ಬಿಟ್ಕೊಂಡಾದ್ಮೇಲೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋಣ, ಸ್ವಲ್ಪ ಹಾಕ್ಕೊಳ್ಳೋಣ. ಒಂದು ರೌಂಡ್ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಅದಕ್ಕೆ ಅರ್ಧ ಲೋಟ ನೀರು, ಸ್ವಲ್ಪ ನೀರು ಹಾಕಿ, ಯಾಕಂದರೆ ಆಮೇಲೆ ನೀರು ಹಾಗೆ ಉಳಿದ್ಬಿಡತ್ತೆ. ಅರ್ಧ ಲೋಟ ಅಂದರೆ ಜಸ್ಟ್ ನೆನೆಯೋ ಅಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರನ್ನು ಕ್ಲೋಸ್ ಮಾಡಿ 10 ನಿಮಿಷ ಬಿಡೋಣ. ವಿಸಿಲ್ ಹೊಡಿಬೇಕಂತೇನಿಲ್ಲ, 10 ನಿಮಿಷ ಕರೆಕ್ಟ್ ಟೈಮ್ ನೋಡಿ ನೆಕ್ಸ್ಟ್ ಬಂದ್ ಮಾಡಿಬಿಡೋಣ, ಬೆಂದಿರತ್ತೆ. ಕ್ಲೋಸ್ ಮಾಡಿದ್ದೀನಿ. ಹತ್ತರಿಂದ 12 ನಿಮಿಷ ಆಗಿದೆ, ಈಗ ಬಂದ್ ಮಾಡ್ತಿದ್ದೀನಿ. ವಿಸಿಲೇನು ಹೊಡೆದಿಲ್ಲ. ಪೂರ್ಣ ತಣ್ಣದಾದ್ಮೇಲೆ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಓಪನ್ ಮಾಡ್ತಿದ್ದೀನಿ. ನೋಡಿ, ಹೀಗೆ ಬಂದಿದೆ. ರುಚಿಕರವಾದ ಕ್ಯಾಬೇಜ ಎಣ್ಗಾಯಿ ಈಗ ರೆಡಿ ಆಗಿದೆ. ಇದನ್ನು ದೋಸೆಗೆ ಅಥವಾ ಚಪಾತಿಗೆ ಅಥವಾ ಊಟದ ಸೈಡ್ಸ್ ಆಗಿ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನೀಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.